ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ನಮ್ಮಮ್ಮ ಮನೆಗೆ ಬಂದಿದ್ದರು. ಸೊ ಅದರದ್ದು ಒಂದು ಚಿಕ್ಕ ಗ್ಲಿಮ್ಸ್ ತೊಗೊಂಡಿದ್ದೀನಿ, ಏನೇನು ಅಡುಗೆ ಮಾಡಿದ್ದೆ, ಯಾಕೆ ಬಂದಿದ್ರು ನಮ್ಮಮ್ಮ ಏನು ಅನ್ನೋದನ್ನ. ಸೊ ವ್ಲಾಗ್ನ ನೋಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ ಹೇಗಿತ್ತು ಅನ್ನೋದನ್ನ ತಿಳಿಸ್ಕೊಡಿ. ಆ್ಯಂಡ್ ಬನ್ನಿ, ನಾನೇನು ಸ್ಪೆಷಲ್ ಮಾಡಿದ್ದೆ. ಆ್ಯಂಡ್ ಹೊಸ ಗಂಡು ಹೆಣ್ಣು ನಮ್ಮ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಮದುವೆ ಆದಮೇಲೆ. ಸೊ ಅವ್ರಿಗೋಸ್ಕರ ಏನೇನು ಅಡುಗೆ ಮಾಡಿದೆ ಆ್ಯಂಡ್ ಅವ್ರು ಬಂದಾಗ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ನೋಡೋಣ. ನಮ್ಮಮ್ಮ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ರಾತ್ರಿ 8 ಗಂಟೆಲಿ, ನಾಳೆ ಮಧ್ಯಾಹ್ನ ನಾವೆಲ್ಲರೂ ಮನೆಗೆ ಬರ್ತೀವಿ ಕಣೆ, ಗೌರಿ ಹಬ್ಬಕ್ಕೆ ಕರಿಯೋಕ್ಕೆ, ಬಾಗ್ನ ಕೊಡೋಕ್ಕೆ ಅಂತ ಅಂದರು. ನಂಗೆ ಸಖತ್ ಖುಷಿ ಆಗೋಯ್ತು. ಯಾಕಂದರೆ ಪ್ರತಿ ವರ್ಷ ನಾನೇ ಅವ್ರ ಮನೆಗೆ ಹೋದಾಗ ಈಸ್ಕೊಂಡು ಬರ್ತಾಯಿದ್ದೆ. ಈ ಸತಿ ಇವರೆಲ್ಲ ಬರ್ತೀನಿ ಅಂದರು. ಜೊತೆಲಿ ಸ್ನೇಹ ಸುಹಾಸ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇರೋದು. ಸೊ ಅಷ್ಟೊತ್ತು ರಾತ್ರಿಲೇ ಏನಾದರೂ ಮಾಡಬೇಕಲ್ಲ ಸ್ವೀಟು ಅಂತ ಅಂದ್ಕೊಂಡೆ. ನಂಗೆ ಸ್ವಲ್ಪ ಕೈ ನೋವಿತ್ತು. ಸುನಿ ಅಂದರು, ಏನಾದ್ರು ತಂದುಬಿಡೋಣ ಬಿಡು ಅಂತ. ಇಲ್ಲ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಜಾಮೂನ್ ಪ್ಯಾಕೆಟ್ ಇತ್ತು. ನಾರ್ಮಲ್ ಜಾಮೂನ್ಗಿಂತ ಸುನಿಗಾಗಿರ್ಬೋದು, ನಮ್ಮಪ್ಪ, ಸುಹಾಸ್ ಎಲ್ಲರಿಗೂ ಡ್ರೈ ಜಾಮೂನ್ ಸಖತ್ ಇಷ್ಟ ಆಗುತ್ತೆ. ಸೊ ಡ್ರೈ ಜಾಮೂನ್ ಮಾಡೋಣ ಅಂದ್ಬಿಟ್ಟು ಅಷ್ಟೊತ್ತಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೆ. ವೀರು ಇನ್ನೂ ಮಲಗಿರಲಿಲ್ಲ, ಅದಕ್ಕೆ ಅವನಿಗೆ ಸ್ವಲ್ಪ ಟಿ ವಿ ಹಾಕಿ ಕೂಡಿಸ್ಬಿಟ್ಟು ನಾನೆಲ್ಲ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ನೋಡ್ಬೋದು ತುಂಬ ಚೆನ್ನಾಗಿ ಬಂತು ಡ್ರೈ ಜಾಮೂನ್. ಆ್ಯಂಡ್ ಬೇಗ ಕೂಡ ಮಾಡಿದ್ವಿ. ಚೆನ್ನಾಗೈತೆ. ಎಷ್ಟು ತಿಂತ್ಯಾ? 20 ತಿಂತೀವಿ. ತಿಂದಿಲ್ಲ ಅಂದರೆ ಐತೆ ನಿಮಗೆ. ಈಗ 2 ತಿನ್ನ. ಸಾಕು, ಊಟ ಮಾಡಲ್ಲ ಆಮೇಲೆ ನೀನು. ಆಮೇಲೆ ತಿನ್ನು, ಒಟ್ಟಿಗೆ ತಿಂತಾರ. ಇಟ್ಕೊ ನಿಮಿಷ. ಅಲ್ಲೇ ಎತ್ಕೊಂಡು ಹೋಗು ಹಂಗೆ. ನೀವು ಬೇಗ ಉಂಡೆ ಮಾಡ್ಬೇಕು ಅನ್ಬೇಕಾರೆ ಅದನ್ನ ಹಾಕ್ತೀನಿ, ಹೋಗು. ಹಾಕ್ತೀಯಾ? ಅಷ್ಟೇ. ನೀವು ಒಂದು ಕಡೆ ಇಡು, ಆಮೇಲೆ ಒಂಚೂರು ಹಿಂಗೆ ಪೌಡರ್ ಮಾಡು. ರೋಲ್ ಮಾಡಬೇಡ, ರೋಲ್ ಯಾಕೋ ಆಗ್ತಾ ಇಲ್ಲ. ಸರಿ. ಹಂಗಾಗಲ್ಲ, ಹಿಂಗೆ ಮಾಡಬಾರ್ದ? ಆಗಲ್ಲ ಹಂಗೆ. ಸಾಕಷ್ಟ? ಕೂರ್ಲಿ ಒಂದು ಕೋಟಿಂಗ್ ಫುಲ್ಲ, ಇದರಲ್ಲೆಲ್ಲ ಕುದ್ದೈತಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆಂಟಿ ಬಂದು ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ಟು ಹೋದರು. ನಾನು ಬೆಳಗ್ಗೆ ಎದ್ದ ತಕ್ಷಣ ವೀರುಗೆ ಸ್ನಾನ ಎಲ್ಲ ಮಾಡಿಸಿ ಆ್ಯಂಡ್ ಇವಾಗ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ವೀರುಗೆ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಹಾಲು, ಒಂದು ಮೊಟ್ಟೆ ಕೊಟ್ಟಿರ್ತೀನಿ. ಸೊ ಅದನ್ನು ತಿಂದಾದ್ಮೇಲೆ ಅವ್ನಿಗೊಂದು 10:30 ಹಂಗೆ ನಾನು ಅವನಿಗೆ ಮಾಮೂಲಿ ಬ್ರೇಕ್ಫಾಸ್ಟ್ ಏನಿದೆ ಅದನ್ನ ಮಾಡಿಸ್ಬಿಡ್ತೀನಿ. ಸೊ ಇನ್ನೂ ಟೈಮ್ ಇತ್ತು, ಅವನು ಆರಾಮಾಗಿ ಓಡಾಡ್ಕೊಂಡಿದ್ದ. ಸೊ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ಪೂರಿ ಮತ್ತು ಚೆನ್ನ ಮಸಾಲ ಮಾಡೋಣ, ಅದ್ರ ಜೊತೆಲಿ ಜೀರಾ ರೈಸ್ ಮಾಡೋಣ. ಒಂಚೂರು ನಾನು ಸ್ಪೆಷಲಾಗಿ ಮಾಡ್ತೀನಿ ಜೀರಾ ರೈಸು, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡ್ಕೊಳ್ಳೋಣ. ಆ್ಯಂಡ್ ಹೆಂಗಿದ್ರು ಡ್ರೈ ಜಾಮೂನ್ ಸ್ವೀಟ್ಗಿದೆ. ಆ್ಯಂಡ್ ಒಂಚೂರು ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಚಾಪ್ ಮಾಡಿಕೊಂಡ್ರೆ ಸಲಾಡ್ ಥರ ಕೂಡ ಆಗುತ್ತೆ. ಸೊ ಇಷ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇನ್ನೊಂದು ದಿನವೇ ನಾನು ಚೋಲೆ ಎಲ್ಲ ಚೆನ್ನಾಗೆ ನೆನೆಸಿಟ್ಕೊಂಡಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ಆ್ಯಂಡ್ ಸುನಿಗಾಗಿರ್ಬೋದು ಎಲ್ಲ ಇಷ್ಟ ಆಗುತ್ತೆ. ಇದು ಯಾವಾಗಾದ್ರೂ ಅಪರೂಪಕ್ಕೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಪೂರಿ ಮಧ್ಯಾಹ್ನ ಬರ್ತೀನಿ ಅಂದರು. ಯಾಕಂದರೆ ನಾವಪ್ಪ ನಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ರು, ಮುಗಿಸ್ಕೊಂಡು ಬರೋದು ಮಧ್ಯಾಹ್ನ ಆಗುತ್ತೆ ಅಂದರು. ಮಧ್ಯಾಹ್ನ ಬರೀ ಪೂರಿ ತಿಂದರೆ ಸರಿ ಹೋಗೋಲ್ಲ, ಒಂದು 2 ಪೂರಿ, ಒಂದು ಸ್ವಲ್ಪ ಗೀ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. 2ಕ್ಕೂ ಒಂದೇ ಆಗುತ್ತೆ ಚೋಲೆ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಂಗೆ ಸಖತ್ತು ಕೈ ಪೇಯ್ನ್ ಇದೆ, ಏನಕ್ಕೆ ಇತ್ತು ಅಂತ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತ ಕರೀತಾ ಇದ್ದಾರೆ ಸುನಿ.
ಬಟ್ ನಂಗೆ ಹೋಗೋಕ್ಕೆ ಭಯ. ಇನ್ನೇನು ಸ್ವಲ್ಪ ದಿನದಲ್ಲೇ ಹಬ್ಬ ಇದೆ, ಅವ್ರೇನಾದ್ರು ನನಗೆ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ಆ ಥರ ಹ್ಯಾಂಡ್ಗೆ ಏನಾದರೂ ಹಾಕ್ಬಿಟ್ರೆ ಮುರಿದು ಹೋಗಿದೆ ಅಂತ ಹೇಳಿ ಆಮೇಲೆ ಏನು ಮಾಡೋದು, ವೀರುಗೆ ಸ್ನಾನ ಮಾಡ್ಸೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನಮಗೆ ಸ್ವಲ್ಪ ಹುಷಾರು ಬೇರೆ ಇರಲಿಲ್ವಲ್ಲ, ಜಾಸ್ತಿ ಅವ್ರ ಮೇಲೆ ನನಗೆ ಕೆಲಸ ಕೊಡೋಕ್ಕೆ ಇಲ್ಲ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನೋಡಬೇಕು, ಒಂದು ಮಟ್ಟಿಗೆ ಬೇರೇಬಲ್ ಇದೆ. ನಾನು ಸ್ವಲ್ಪ ಪೇಯ್ನ್ ತಡೀತಾ ಇದ್ದೀನಿ, ಹಂಗೆ ಆಗೋದೇ ಇಲ್ಲ ಅಂದಾಗ ಹೋಗೋಣ ಅನ್ನೋ ಥರ ಅಂದ್ಕೊಂಡಿದ್ದೀನಿ. ಸುನಿ ಆಮೇಲೆ ಇನ್ನೇನಾದ್ರು ಮಾಡ್ತೀಯಾ, ಒಂದಕ್ಕೆ ಎರಡು ಆಗುತ್ತೆ ಅವಾಗ ಅಂತ ಎದುರಿಸ್ತಾ ಇದ್ದಾರೆ. ಬಟ್ ಹಬ್ಬ ಆಗೋವ್ರಿಗಾದ್ರೂ ಒಂಚೂರು ಸುಮ್ಮನೆ ಇರು ಅಂದ್ಬಿಟ್ಟು ಹೆಂಗೋ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಪೇಯ್ನ್ ಇದೆ ರೈಟ್ ಹ್ಯಾಂಡ್, ಯಾಕೆ ಅಂತ ಗೊತ್ತಿಲ್ಲ, ಸಡನ್ನಾಗೆ ಏನಾಯಿತು ಏನೋ ಅಂತಲೂ ಅರ್ಥನೇ ಆಗ್ತಾಯಿಲ್ಲ. ನಿಮ್ಗೆ ಯಾರಿಗಾರು ಯಾವ ಥರ ಆಗಿದೆಯಾ? ನನಗೆ ಪಕ್ಕ ಎಲ್ಲೋ ಒಂಥರ 6 ಸೆನ್ಸ್ ಹೊಡಿತಾ ಇದೆ, ಏನೋ ಮುರಿದ್ಗಿರ್ದು ಹೋಗಿರ್ಬೋದು, ಹೋದರೆ ಅವರು ನಿಜ ನನಗೆ ಕಟ್ಕಿಟ್ಟು ಹಾಕ್ಬಿಡ್ತಾರೆ ಅನ್ನೋ ಥರ ಒಂಥರ ಎಲ್ಲೋ ಹಂಗೆ ಮನ್ಸಂಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಭಯ ಆಗ್ತಾಯಿದೆ. ಏನಾಯಿತು ಏನೋ ಅಂತ ನಂಗೆ ಗೊತ್ತಿಲ್ಲ ಇನ್ನೂ. ಹಂಗೂ ಅದರಲ್ಲೇ ಕೆಲಸಗಳೆಲ್ಲ ಮಾಡ್ತಾಯಿದ್ದೀನಿ, ಮಾಡಲೇಬೇಕಲ್ವಾ. ನಾರ್ಮಲಾಗಿ ಅಂದರೂ ನಮಗೆ ಅಂತ ಆದರೂ ನಾನು ಅಡುಗೆ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಇವ್ರು ಬಂದರು ಅಂತ ಅಂದಾಗ ಇನ್ನೂ ಖುಷಿಗೆ ಇನ್ನೂ ಚೆನ್ನಾಗೆ ಮಾಡಬೇಕು ಅಂತ ಆಸೆ ನನಗೆ. ಯಾವಾಗೋ ಒಂದು ಸತಿ ಅವರು ಬರೋದು, ರೆಗ್ಯುಲರಾಗಿ ಬರಲ್ಲ. ಅದರಲ್ಲೂ ಫಸ್ಟ್ ಟೈಮ್ ಬರ್ತಾಯಿದ್ದಾರೆ ಸ್ನೇಹ ಸುಹಾಸ್ ಮನೆಗೆ ಮದುವೆ ಆದಮೇಲೆ. ನಮ್ಮ ಕಡೆ ಹೆಂಗಂದರೆ ಮದುವೆ ಆದಮೇಲೆ ನಾನ್ ವೆಜ್ ಊಟಕ್ಕೆ ಎಲ್ಲರ ಮನೇಲೂ ಕರೀತಾರೆ. ಸೊ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಒಂದು ಸಂಡೇ ಕರೆಯೋಣ ಮನೆಗೆ, ಆ್ಯಂಡ್ ಎಲ್ಲ ಥರ ನಾನ್ ವೆಜ್ ಅಡುಗೆ ಮಾಡೋಣ ಅಂತ. ಬಟ್ ನಮ್ಮನ್ನ ಹಾಸ್ಪಿಟ್ಲು ಅದ್ರ ಮಧ್ಯೆ ಎಲ್ಲ ಪಾಪ ಕರೆಯೋಕ್ಕೆ ಆಗಿಲ್ಲ. ಆ್ಯಂಡ್ ಈ ಗಣೇಶ ಗೌರಿ ಹಬ್ಬ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಸರ್ತಿ ನಾನ್ ವೆಜ್ ಮಾಡಿಬಿಟ್ಟು ಕರೆಯೋಣ ಅಂತ ಅಂದ್ಕೊಂಡು ಇವಾಗ ಸದ್ಯಕ್ಕೆ ವೆಜ್ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮಪ್ಪ ಸುಹಾಸ್ ಇಬ್ರಿಗೂ ಸ್ವೀಟ್ ಸಖತ್ ಇಷ್ಟ ಆಗುತ್ತೆ. ಸುನಿಗೆ ಅಷ್ಟು ಸ್ವೀಟ್ ಇಷ್ಟ ಇಲ್ಲ, ಬಟ್ ಅವ್ರಿಗೆ ಡ್ರೈ ಜಾಮೂನ್ ಅಂದರೆ ಸಖತ್ ಇಷ್ಟ. ಸೊ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗೋ ಥರದ್ದೇ ಸ್ವೀಟ್ ಮಾಡಿದ್ದೀನಿ. ಇನ್ನೂ ಸ್ನೇಹಂಗೆ ಏನು ಇಷ್ಟ ಇಲ್ಲ ಅನ್ನೋದು ಅಷ್ಟು ಇನ್ನೂ ಗೊತ್ತಿಲ್ಲ. ನೋಡೋಣ, ಮುಂದೆ ಕೇಳಿ ತಿಳ್ಕೊಂಡು ಮಾಡ್ಬೋದು. ಆ್ಯಂಡ್ ಏನೇ ಮಾಡಿದ್ರೂ ಪ್ರೀತಿಯಿಂದ ತಿಂತಾಳೆ. ಸೊ ಇದ್ರ ಮೇಲೆ ನಾನು ಖುಷಿಯಾಗಿ ಅಡುಗೆ ಮಾಡಿದೆ, ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿ ಬೇಕಂದ್ರೆ ಹೇಳಿ, ನಾನು ಯಾವ್ದಾದ್ರು ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ತುಂಬ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಎಲ್ಲರೂ ಕೇಳಿ ಹಾಕ್ಸ್ಕೊತಾರೆ. ಆ್ಯಂಡ್ ನೀವು ಅಷ್ಟೇ ಒಂದು ಸತಿ ಮಾಡಿದ್ರೆ ಮತ್ತೆ ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ ಆದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಸುನಿ ತಿನ್ಬಿಟ್ಟು ಅಂತಾರೆ ಅಂತ ನೋಡೋಣ ಬನ್ನಿ. ಈಗ ಅದೇನು ಹಂಗೆ ಈ ಫೋಕಸ್ ಮಾಡ್ತಾರೆ, ಊರು ಬಿಸಿ ಇಲ್ಲ, ತೊಟ್ಟಗ್ತಾ ಇದೆ. ಅಲ್ಲಿ ಏನು ಮಿಸ್ ಆಗಿದೆ, ಟೇಸ್ಟ್ ಹಿಂಗಿದೆ, ಏನು ಬೇಕಾಗಿದೆ. ಕಾಳಿನ ಬೇಯಬೇಕು. ಕಾಳು ಬೇಯಬೇಕಿಲ್ಲ, ಬೇಯಿಸಿಲ್ವ ಕುಕ್ಕರಲ್ಲಿ? ಮತ್ತೆ ಇನ್ನೂ ಬೇಯಬೇಕಾ? ಮಸಾಲೆ ಉಪ್ಪು ಖಾರ ಎಲ್ಲ ಅದೆಲ್ಲ ಕರೆಕ್ಟಾಗಿದೆ. ಸ್ವಲ್ಪ ಹುಳಿ ಬಂದಿದೆ. ಹುಳಿನಾ? ಟೊಮೆಟೊದಾ? ಚೆನ್ನಾಗಿದೆ. ನಿಂಬೆಹಣ್ಣಿಂದ ಇಲ್ಲಪ್ಪ, ಬಟ್ ಚೆನ್ನಾಗಿದೆ. ಲೈಕ್ ಇಟ್. ಸಿಮ್ ಮಾಡ್ಬಿಟ್ಟು ಇಟ್ಬಿಡ್ಲಾ? ಸ್ವಲ್ಪ ಖಾರನೂ ಸ್ವಲ್ಪನೇ ಹಾಕಿದ್ದು. ಸಿಮ್ ಮಾಡಿಡ್ಲಾ ಹಂಗಂದ್ರೆ? ಚಪಾತಿಗೆಲ್ಲ ಪರೋಟಕ್ಕೆ ಒಂದು 10 ನಿಮಿಷ ಬೇಯಿಸ್ಲಾ? 5 ನಿಮಿಷ ಬೇಯಿಸ್ಲಾ? ಒಂದು 5 ನಿಮಿಷ ತಿನ್ಮೇಲೆ ಹಾಕ್ಲಾ? ಒಳಗಡೆ ಬೇಕು. ಅದನ್ನ ಒಂಚೂರು ಇಚ್ಕೋಬೇಕು, ಇಚ್ಕೋಕ್ಕಾಗಿಲ್ಲ, ಹಂಗೆ ಬಿಟ್ಬಿಟ್ಟೆ ಮೇಲ್ಮೇಲೆ ಇದು ಮಾಡಿಬಿಟ್ಟು ಅರ್ಧಂಬರ್ಧ ಮಾಡಿದ್ದೀನಿ. ನೀರೆಲ್ಲ ಹಾಕಿದ್ದೀನಿ, ಒಂಚೂರು ಇಸಕ್ಬೇಕಷ್ಟೆ, ಚೆನ್ನಾಗಿ ನಾದಬೇಕು. ನಾನು ಹೇಳಿದ್ನಲ್ಲ ನಂಗೆ ಸ್ವಲ್ಪ ಕೈ ನೋವಿತ್ತು ಅಂತ, ಹಂಗೂ ಹೆಂಗೋ ಮಾಡಿ ಒಂಚೂರು ಹಿಟ್ಟು ಕಳಿಸಿಟ್ಟಿದ್ದೆ. ಒಂದು ಸ್ವಲ್ಪ ಪೂರಿಗೆಲ್ಲನೂ ಒಂಚೂರು ನಾದ್ಕೊಬೇಕು, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ ಪೂರಿ. ಸೊ ಹಾಗಾಗಿ ಒಂಚೂರು ನಾದ್ಕೊಡಿ ಅಂತ ಸುನಿಗೆ ಹೇಳ್ತಾಯಿದ್ದೆ. ಚಪಾತಿ ಆಗಲಿ ಪೂರಿ ಆಗಲಿ ಒಂಚೂರು ಚೆನ್ನಾಗಿ ನಾದ್ಬಿಟ್ಟು ಎಣ್ಣೆನೋ ತುಪ್ಪನೋ ಒಂಚೂರು ಹಚ್ಬಿಟ್ಟು ಇಟ್ಟರೆ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ. ಒಳ್ಳೆ ನೀವು ಆಚೆ ಕಡೆ ಎಲ್ಲರೂ ಚೋಲೆ ಭಟೂರ ತಿಂದಿರ್ತೀರಲ್ಲ, ಆ ಥರನೇ ಮಾಡ್ಕೋಬೋದು ಮನೇಲಿ. ಏನಂದರೆ ಪೂರಿ ಮಾಡುವಾಗ ಒಂಚೂರು ಗೋಧಿ ಹಿಟ್ಟಿಗೆ ಒಂಚೂರು ರವೆ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ.
ಸೊ ಆದಷ್ಟು ನಾನು ಮೇಲ್ಮೇಲೆ ಗ್ಲಿಮ್ಸ್ ತೊಗೊಂಡಿದ್ದೆ. ಫುಲ್ ಡೀಟೇಲಾಗಿ ನಾನು ಏನೇನು ಅಡುಗೆ ಮಾಡಿದೆ ಏನೋ ಅಂತ ಅಷ್ಟು ನನಗೆ ತೊಗೊಳಕ್ಕಾಗಿಲ್ಲ. ಯಾಕಂದರೆ ಮಧ್ಯ ವೀರುಗೆ ಪ್ರಿಪೇರ್ ಮಾಡೋದು, ಅವನಿಗೆ ಊಟ ಮಾಡಿಸೋದು ಅದೆಲ್ಲ ಒಂದು ಸ್ವಲ್ಪ ಕಟ್ಟಾಗಿದೆ. ನೀವು ತುಂಬ ಜನ ಹೇಳ್ತೀರಾ ಸ್ವಾತಿ ಅವ್ನಿಗೆ ಏನಾದ್ರು ತಿನ್ಸೋದನ್ನ ತೋರಿಸ್ಬೇಡಿ ಅಂತ. ಸೊ ಹಾಗಾಗಿ ತೋರಿಸಿಲ್ಲ. ಚೆನ್ನಾಗಿದೆಯಾ ಅವಿ? ಹಾಂ ಬರಲಿಲ್ಲ ನಾವಪ್ಪ ನಮ್ಮಮ್ಮ ಇನ್ನೂ ಟೈಮ್ ಬೇರೆ ಎಷ್ಟಾಯ್ತು, ಬ್ರೇಕ್ಫಾಸ್ಟು ಮಾಡಿಲ್ಲ ಅಂತ ತಿಂತಿದ್ದಾರೆ. ಒಂಚೂರು ಗೀ ರೈಸ್ ಮಾಡಿದ್ದೀನಿ ತಿನ್ನು. ಸೌತೆಕಾಯಿ ಬೇಕಾ? ಸುನಿ ಪೂರಿ ತಿನ್ನಲ್ಲ ಅವರು, ಸೊ ಅದಕ್ಕೆ ಚಪಾತಿ ಮಾಡಿದ್ದೀನಿ ಅವ್ರಿಗೆ. ನಾನು ಒಂದೆರಡು ಪೂರಿ ಮಾಡಿಕೊಂಡೆ. ಗೀ ರೈಸ್ ಕೂಡ ಇದೆ. ಡ್ರೈ ಜಾಮೂನ್ ಕೊಡಲಾ? ಡ್ರೈ ಜಾಮೂನ್ ನೀವು ನೋಡಿ ಹೆಂಗಾಡ್ತಾವನು. ನನಗೆ ತುಂಬ ಜನ ಕೇಳ್ತಾ ಇರ್ತೀರ ಸ್ವಾತಿ ಯಾವ್ದಾದ್ರು ಸೇಲ್ ನಡೆದಾಗ ನಮ್ಗೆ ಹೇಳಿ ಮುಂಚೆನೇ ನಾವು ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಅಮೆಝಾನಲ್ಲಿ ಇವಾಗ ಅಲ್ಟಿಮೇಟ್ ಬ್ರ್ಯಾಂಡ್ ಸೇಲ್ ನಡೀತಾ ಇದೆ. 6ನೇ ತಾರೀಕು ಸೆಪ್ಟೆಂಬರಿಂದ 10ನೇ ತಾರೀಕು ಸೆಪ್ಟೆಂಬರ್ವರೆಗೂ ಇರುತ್ತೆ. ಮಿನಿಮಮ್ ನಿಮಗೆ 50% ಆಫ್ ಇರುತ್ತೆ. ಅದ್ರ ಜೊತೆಲಿ ನಿಮಗೆ ಅಡಿಷ್ನಲ್ 5% ಆಫ್ ಕೂಡ ಇರುತ್ತೆ. ಆ್ಯಂಡ್ ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದರೆ ನಿಮಗೆ ಅಡಿಷ್ನಲ್ 10% ಕ್ಯಾಶ್ ಬ್ಯಾಕ್ ಕೂಡ ಇರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ನಿಮ್ಮ ಮನೆಗೆ ನಿಮ್ಗೇನಾದ್ರು ಬೇಕಾ, ನಿಮ್ಮ ಮಕ್ಳಿಗೇನಾದ್ರು ಬೇಕಾ, ಎಲ್ಲ ಇಂಥ ಟೈಮಲ್ಲಿ ಬೈ ಮಾಡಿ. ಆ್ಯಂಡ್ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಪ್ರಾಡಕ್ಟ್ಸು ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಬೇಕಂದರೆ ಬೈ ಮಾಡಿ. ಎಲ್ಲ ಸಖತ್ತಾಗಿದೆ ಪ್ರಾಡಕ್ಟ್. ಆ್ಯಂಡ್ ಫೈನಲಿ ಆಲ್ಮೋಸ್ಟ್ 1:45-2 ಗಂಟೆ ಆಗಿತ್ತು ಅವರು ಬಂದಾಗ. ನಮ್ಮಮ್ಮ ಫಸ್ಟ್ ಬಂದರು. ನಮ್ಮಪ್ಪ ಅಲ್ಲಿಂದ ತೆಂಗಿನಕಾಯಿ ಎಲ್ಲ ತಂದಿದ್ರು. ಒಂದು ತೆಂಗಿನಕಾಯಿ ಒಡೆದೋಗಿ ನೀರೆಲ್ಲ ಫುಲ್ಲು ಬ್ಯಾಗೆಲ್ಲ ಆಗೋಗಿತ್ತು. ಸೊ ಅದನ್ನು ತೊಗೊಂಡೋಗಿ ನನ್ನ ಯುಟಿಲಿಟಿ ಏರಿಯಾದಲ್ಲಿ ಇಟ್ಬಿಟ್ಟು ನಾನು ಬಂದೆ. ವೀರು ಫುಲ್ಲು ಆಟಾಡ್ತಾ ಇದ್ದ. ಅವನು ಫುಲ್ ಒಂಥರ ಜೋಶಲ್ಲಿದ್ದ. ಅದ್ರ ಜೊತೆಲಿ ನಮ್ಮ ಕೂಕು ಅವಳಂತೂ ಇವ್ರನ್ನ ವರ್ಷಾನ್ಗಟ್ಲಾಗಿದೆ ನೋಡಿ ಅನ್ನೋ ಥರ ರಿಯಾಕ್ಟ್ ಮಾಡ್ತಾಯಿದ್ಲು. ಅವಳಿಗೆ ಸಖತ್ ಇಷ್ಟ. ಮನೆಗೆ ಯಾರು ಬಂದ್ಬಿಟ್ರೆ ಸಖತ್ ಖುಷಿ ಪಡೋದು ಅಂದರೆ ನಮ್ಮ ಕೂಕು. ರಂಜು ನಿತಿನ್ ಆಗಿರ್ಬೋದು, ಇವರು ಯಾರೇ ಬರಲಿ ಅವಳಿಗೆ ಸಖತ್ ಖುಷಿ. ಅವಳಿಗೆ ಮನೇಲಿ ಜನ ಇರಬೇಕು, ಅವಳಿಗೆ ಮುದ್ದು ಮಾಡೋಕ್ಕೆ ಯಾರು ಹೊಸಬ್ರು ಬೇಕು, ಆ ಥರ ಅವಳು ಸಖತ್ ಇಷ್ಟಪಡ್ತಾಳೆ. ಆಮೇಲೆ ಅವ್ರನ್ನ ಮುದ್ದು ಮಾಡೋದು, ಅವ್ರ ಕಾಲ ಹತ್ರನೇ ಸುತ್ತೋದು, ಆಮೇಲೆ ಎತ್ಕೊಳೋದು, ಅವ್ರ ಮೇಲೆ ಕೂತ್ಕೊಳ್ಳೋದು, ಇದೆಲ್ಲ ಜಾಸ್ತಿ ಮಾಡುತ್ತೆ ಅದು. ಈ ನಡುವೆ ಒಂಚೂರು ಚೆನ್ನಾಗಾಗಿದ್ದಾಳೆ. ನಮ್ಮಮ್ಮ ಅದೇ ಅಂತ ಇದ್ರು, ಸ್ವಲ್ಪ ಗುಂಡ್ಗುಂಡಕ್ಕೆ ಚೆನ್ನಾಗಾಗಿದ್ದಾಳೆ ಕೂಕು ಅಂತ. ಕೂದಲೆಲ್ಲ ಬಂದಿದೆಯಲ್ಲ ಅದಕ್ಕೂ ಒಂಚೂರು ಗುಂಡ್ಗುಂಡಕ್ಕೆ ಕಾಣಿಸ್ತಾಳೆ. ನಾನು ಏನಂದರೆ ಚಳಿಗಾಲದಲ್ಲಿ ಅವಳಿಗೆ ಕಟ್ಟಿಂಗೆಲ್ಲ ಮಾಡಿಸಲ್ಲ ಜಾಸ್ತಿ, ಸ್ವಲ್ಪ ಬೆಚ್ಚಗೆ ಇರಬೇಕಲ್ವ, ಹಾಗಾಗಿ ಸಮ್ಮರಲ್ಲಿ ಫುಲ್ 0 ಥರ ಮಾಡಿಸ್ಬಿಡ್ತೀನಿ. ನೀವು ನೋಡ್ಬೋದು ರೂಮ್ಗೆ ಹೋಗ್ತಾನೆ, ಅದು ಎತ್ಕೊಬರ್ಬೇಕು, ಇದು ಎತ್ಕೊಬರ್ಬೇಕು. ಯಾರು ಬಂದರೆ ಅವ್ನಿಗೇನಂದರೆ ಹೊಸ ಟಾಯ್ಸ್ ಎಲ್ಲ ತರಬೇಕು, ಅವ್ರ ಮುಂದೆ ತೋರಿಸ್ಬೇಕು, ಅದನ್ನು ಅವ್ರಿಗೆ ಹೇಳ್ಬೇಕಿದ್ದಿದೆ ಹಿಂಗೆ ಆಟ ಆಡ್ಬೋದು ಅನ್ನೋದೆಲ್ಲ. ಸೊ ಇದೆಲ್ಲ ಮಾಡ್ತಾನೆ ಅವನು. ಸಖತ್ ತೀಟೆ ಆಗಿಬಿಟ್ಟಿದ್ದಾನೆ. ಆಮೇಲೆ ಇದು ಯಾವುದೋ ಒಂದು ವಾಕರ್ದು ಟಾಯಿ, ಅದನ್ನ ಇಟ್ಕೊಂಡು ಫುಲ್ಲು ಸೌಂಡು. ಅದರದ್ದು ಸಾಂಗ್ ಎಲ್ಲ ಕಾಪಿರೈಟ್ಸ್ ಆಗುತ್ತೆ. ಅದೆಲ್ಲ ಈ ಮಕ್ಕಳದು ಕಾರ್ಟೂನ್ ಸಾಂಗ್ಸ್ ಇರುತ್ತೆ, ಅದೆಲ್ಲ ಅದರಲ್ಲಿ ಹಾಕಿರ್ತಾರೆ. ಪ್ಲೇ ಮಾಡ್ತಾನೆ, ಅದೆಲ್ಲ ಕಾಪಿರೈಟ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ 2 ಕೂಡ ಮಾಡಿಬಿಟ್ಟಿದ್ದ, ವಾಶ್ ಮಾಡ್ಕೊಂಬರ ಕರ್ಕೊಂಡೋಗಿದ್ದೆ. ಸೊ ಸುನಿ ಕೂಡ ಹಂಗೆ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ನಾನು ಅವ್ನಿಗೆ ಇನ್ನೊಂದು, ನಿಮ್ಮ ತುಂಬ ಜನ ಕೇಳ್ತೀರಾ ನೀವು ಜಾಸ್ತಿ ಡೈಪರ್ ಹಾಕಿರ್ತೀರಾ ಅಂತ. ನಾನು ಆಲ್ಮೋಸ್ಟ್ ಡೈಪರೇ ಹಾಕೋದು. ಅವನಿಗೆ ಯಾವಾಗಾದ್ರು ಸ್ವಲ್ಪ ಬ್ರೇಕಲ್ಲಿ ನಾರ್ಮಲ್ ಏನಂತೀರ ಚಡ್ಡಿ ಥರ ಅದನ್ನು ಹಾಕ್ತೀನಿ. ಅದು ಹೆಂಗೆ ಅಂದರೆ 1-2 ಪಿ ಮಾಡೋವರೆಗೂ ಹೋಲ್ಡ್ ಮಾಡುತ್ತೆ, ಆ ಥರದ್ದು ಹಾಕ್ತೀನಿ. ಆ್ಯಂಡ್ ಈ ನಡುವೆ ಅದನ್ನ ಜಾಸ್ತಿ ಹಾಕಲ್ಲ, ಯಾಕಂದರೆ ಚಡ್ಡಿ ಥರ ಇರುತ್ತೆ. ಅದ್ರ ಮೇಲೆ ಪ್ಯಾಂಟ್ ಹಾಕಬೇಕು. ಆಮೇಲೆ ಸೊಳ್ಳೆ ಕಾಟ, ಫುಲ್ ಪ್ಯಾಂಟ್ ಹಾಕಿರಬೇಕು. ಅದ್ರ ಜೊತೆಲಿ ಚಡ್ಡಿ ಜೊತೆಲಿ ಪ್ಯಾಂಟು ಒದ್ದೆ ಆಗುತ್ತೆ ಇದೆಲ್ಲ. ಆಮೇಲೆ ರ್ಯಾಷಸ್ ಜಾಸ್ತಿ ಆಗುತ್ತೆ ಈ ಚಳಿಗಾಲದಲ್ಲಿ. ಆ್ಯಂಡ್ ಬೆಸ್ಟ್ ರ್ಯಾಶ್ ಕ್ರೀಮ್ ಯಾವುದು ಅಂತ ನೀವು ಕೇಳ್ತಾ ಇರ್ತೀರ. ನನ್ನ ಪ್ರಕಾರ ಕೋಕೋನಟ್ ಆಯಿಲ್, ಪ್ಯೂರ್ ಕೋಕೋನಟ್ ಆಯಿಲ್, ವರ್ಜಿನ್ ಕೋಕೋನಟ್ ಆಯಿಲ್ ಏನು ಬರುತ್ತೆ ಅದನ್ನು ಯೂಸ್ ಮಾಡಿ. ಅದಕ್ಕಿಂತ ದಿ ಬೆಸ್ಟ್ ಬೇರೆ ಯಾವುದೂ ಇಲ್ಲ. ನಾನು ಎಷ್ಟೊಂದು 2-3 ಥರದ ಬ್ರ್ಯಾಂಡ್ ಎಲ್ಲ ನೋಡಿ ನಿಮ್ಗೆ ಹೇಳ್ತಾ ಇರೋದು ಕೋಕೋನಟ್ ಆಯಿಲೇ ಬೆಸ್ಟು. ಸೊ ಇವಾಗ ನಾನು ಅದು ಯಾವುದು ತರಿಸೋದೇ ಇಲ್ಲ. ಅವನಿಗೆ ಚೂರು ರ್ಯಾಷಸ್ ಆಗಿದೆ ಅಂದಿದ ತಕ್ಷಣ ಕೋಕೋನಟ್ ಆಯಿಲ್ ಹಚ್ಬಿಟ್ಟು ಡೈಪರ್ ಹಾಕ್ತೀನಿ. 1 ದಿನದಲ್ಲಿ ಎಲ್ಲ ರ್ಯಾಷಸ್ಸು ಹೋಗಿಬಿಡುತ್ತೆ. ಸೊ ಇದು ನಾನು ಎಷ್ಟೊಂದು ಥರ ಬ್ರ್ಯಾಂಡ್ ರ್ಯಾಶ್ ಕ್ರೀಮ್ ಎಲ್ಲ ಹಚ್ಚಿ ಎಲ್ಲ ಮಾಡಿ ಫೈನಲಿ ಒಂದು ಬೆಸ್ಟ್ ಯಾವುದಪ್ಪ ಅಂತ ಹಿಡ್ಕೊಂಡಿರೋದು ಅಂದರೆ ಅದು ವರ್ಜಿನ್ ಕೋಕೋನಟ್ ಆಯಿಲ್. ನಮ್ಮ ಡಾಕ್ಟರ್ ಕೂಡ ಅದನ್ನೇ ಸಜೆಸ್ಟ್ ಮಾಡಿದರು. ಸರಿ ಅಂತ ನೋಡಿದ್ಮೇಲೆ ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ಹಾಗೆ ನ್ಯೂ ಮಾಮ್ಸ್ ಯಾರ್ಯಾರು ಇರ್ತೀರಾ, ಜಾಸ್ತಿ ಡೈಪರ್ ಹಾಕ್ತೀರಾ, ರ್ಯಾಷಸ್ ಆಗುತ್ತೆ ಮಗುಗೆ ಅನ್ನೋರು ಇರ್ತೀರಾ, ಅವ್ರು ಈ ಟ್ರಿಕ್ನ ಯೂಸ್ ಮಾಡಿ. ಆ್ಯಂಡ್ ನೋಡ್ಬೋದು ಅವನು ಒಂಥರ ಫುಲ್ ಶಾಕಲ್ಲಿ ನೋಡ್ತಾ ಇದ್ದಾನೆ, ಏನಿರು ಸಡನ್ನಾಗಿ ಹಿಂಗೆಲ್ಲರೂ ಬಂದುಬಿಟ್ಟಿದ್ದಾರೆ ಅಂತ. ಈ ನಡುವೆ ಕಮ್ಮಿನೇ ನಮ್ಮ ಮನೆಗೆ ಎಲ್ಲರೂ ಬರೋದು. ಸೊ ಹಾಗಾಗಿ
ಇನ್ನೊಂದು ಕೊಡು ಬಾ ತೆಂಗಿನಕಾಯಿ ಹೆಚ್ಚು ಬಾ ಕೊಡಿಲ್ಲ ನಾಯಿನ ಬಿಡು ಕೆಳಗಡೆ ಕಡಾಗುತ್ತೆ ಕಡಾಗುತ್ತೆ ಕೂಕೋ ನೋಡು ಚೇಸ್ಟಿ ಕಿಸ್ಕೋಗೆ ಹೋಗಿ ಚೇಸ್ಟಿ ಕಿಸ್ಕೋ ಅದಕ್ಕೆ ರೆಡಿ ಕೊಡ್ತಾಳತ್ತೀನಿ ರೆಡಿ ಎಲ್ಲ ಕವರ್ ಒಳಗೆ ಪುಟ್ಟೆ ಇಲ್ಲ ಇದೆ ಇನ್ನೊಂದು ತಟ್ಟೆ ಇಸ್ಕೊ ಅಲ್ಲೇ ಬಿಡ ಇಲ್ಲೇ ಕಟ್ಟಾಕೋ ಬಿದ್ರೆ ಬೊಗ್ಳಿಸ್ತಾನೆ ಇಲ್ಲೇ ಕಟ್ಟಾಕೋ ನಾನು ಸಂಗೀತ ತಟ್ಟೆ ಕೊಡ್ತಾಳೆ ಅಲ್ಲಿರ್ಬೇಕಲ್ಲ ತಟ್ಟೆ ಒಳಗೆ ಬೇರು ಬೇರು ಬಾಳಲ್ಲ ಅದು ಅದೇ ಬಿಡು ಬೇರು ತೆಂಗಿನಕಾಯಿ ಹಾಕೋದಿಲ್ಲ ತೆಂಕ ಅಲ್ಲದೆ ತಗೊಂಡೋಗು ಏನದು? ಬಾಲ್ಕನಿ ಐತೆ ತೆಂಗಿನಕಾಯಿ ಕೊಡು ಇದು ವಾಷಿಂಗ್ ಮಿಷಿನ್ ಐತೆ ಏನು ಅದು? ಏನ್ ಹಾಕಿದ್ರು ಎತ್ಕೊಡು ಏನ್ ಬೇಕು ಇಟ್ಕೋ ಇಟ್ಕೋ ಬೇಡ 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 ಕ್ಯಾಚ್ ಕ್ಯಾಚ್ ಬೇರು ಕ್ಯಾಚ್ ಆ ಮಾಡೋದು ಕ್ಯಾಚ್ ಹಾ ಕ್ಯಾಚ್ ಇಲ್ಲ ಇಲ್ಲಿ ಇಲ್ಲಿ ಆ ಮಾಡೋದು ಇನ್ನೊಂದು ತಟ್ಟೆ ಕೊಡು ಸೌತು ನೀನ್ ಮಾಡು ನೀನ್ ಅದು ತಟ್ಟೆ ಕೊಡಪ್ಪ ಆ ಮಾಡು. ಬಾಲಲ್ಲ ಅದು ಆ ಮಾಡ್ತಾರೆ ಎಲೆ ಇಟ್ಟೆ ತಿನ್ನೋದು. ಇದ್ರೊಳಗೆ ಕ್ಯಾಚ್ ಕ್ಯಾಚ್ ಗಣಪತಿಗೂ ಬಟ್ಟೆ ತಂದಿದ್ದೀನಿ ನೀವು ಗಣೇಶನ್ಗೆ 3 ಜೊತೆ ತಂದಿದ್ದೀನಿ 3 ಜೊತೆಲ್ಲ 2 ಟೀ ಶರ್ಟು 1 ಜೊತೆ ಎಲ್ಲಪ್ಪ? ನೋಡ್ರಿ ಸಾಧ್ಯ ಅದು ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳೋಣ ಎಲ್ಲ ಎಷ್ಟು ಚಿಕ್ಕದ ದೊಡ್ಡದ ಇಲ್ಲ ಕರೆಕ್ಟ್ ಆಗಿ ಇವ್ನು ನೋಡ್ಬಿಟ್ಟೆ ಕೊಟ್ಟಿದ್ದಾನೆ ಇವನೇ 2 ವರ್ಷಕ್ಕೆ ಅಂತ ಹೇಳಿದೆ ಇಡ್ತಾರೆ ಪರವಾಗಿಲ್ಲ. ಇಡೋ ಇರ್ಲಿ ನಾನು ಚೆನ್ನಾಗಿ ಹೇಳಿದೆ ಚೆನ್ನಾಗಿ ಕಾಣ್ತಾನೆ ಅವನು ಅಂತ ಇದೊಂದು ನಮಗೆ ಆಸೆ ಚೆನ್ನಾಗಿದೆ ಇದು ದೊಡ್ಡದು ಕುತ್ಕೊಂಡು ಹಾಕಲ್ಲ ದೊಡ್ಡದಲ್ಲೋ ಈ ದೊಡ್ಡದು ಇಲ್ಲ ಆಗುತ್ತೆ ಆಗುತ್ತೆ ಅದು ಅವ್ನು ನೋಡ್ಬಿಟ್ಟೆ ತಂದಿದ್ದದು ಅವನು ಕರ್ಕೊಂಡು ಹೋಗಿ ತಂದವ್ರೆ ಕರ್ಕೊಂಡು ಹೋಗಿದೆ ಈಗ ಬೆಳಿಗ್ಗೆ ಹಾಕಿದ್ನ ಅವ್ನು ಹಾಕೊಡಲ್ಲ ಬೇರು ಅದು ಕುಂತ್ಕೊಳ್ಳೆ ಗೂಚಿ ಎಲ್ಲಿ? ಗೂಚಿ ಬೇಬಿ ಗೂಚಿ ಎಲ್ಲ ಗೂಚಿ ಜಿ ಗೂಚಿ ಬ್ರ್ಯಾಂಡ್ ಮುಚ್ಚಲ್ಲ. ಗೂಚಿನೇ ಕಾಫಿ ಬೇಬಿ ಬರ್ದೇ ಇದ್ ನೋಡಿದ್ದಿ ಸತಿ ನಾನು ಹೇಳಿಲ್ವಾ ಗೂಚಿ ಇದ್ದಂಗೆ ಯಾವ್ದೋ ಬ್ರ್ಯಾಂಡು ಮೇಲೆ ಅದೆಲ್ಲ ಲಕ್ಷದಿಂದ ಬಟ್ಟೆ ಸಿಗೋದು ಚಪ್ಪಲಿ ಬಟ್ಟೆ ಬ್ಯಾಗು ಎಲ್ಲ ಒಂದ್ ಬರೀ ಆಪಲ್ ಶೋ. ಇವರಿದೆಲ್ಲ ಕಾಫಿ ಮಾಡಿರ್ತಾರೆ ಇಟ್ಕೋ. ಕೊಡು ಕೊಡಿ ಅತ್ತೆ ಕೈ ಕೊಟ್ಬಿಟ್ಟು ಇದ್ ಮಾಡಲಿ ಕೊಡಿಲಿ. ಅತ್ತೆಗೆ ಮಾಮನ್ ಕೊಡ್ಲಿ ಕೊಟ್ಬಿಡು ಅಮ್ಮ ಕೊಡ್ತದೆ ಅಮ್ಮ ಕೊಡ್ತದೆ ಕೊಡು ಕೊಡು ಎತ್ಕೊಡು ಸ್ನೇಹ ಏನಾಯ್ತು? ಫಸ್ಟ್ ನಾನು ಅತ್ತೆ ಹತ್ರ ಇಸ್ಕೋ ಯಾವ್ದು ಕೊಡೋದು ಸೀರೆ ಕೊಡು ಹೌದು. ಎಲ್ಲಿ ಅರ್ಶಿನ ಕುಂಕುಮ ಹೂವು ಎಲ್ಲ ಐತೆ ಅವನ್ನೆಲ್ಲ ಎತ್ಕೊ ಇರು ನೀವು ಅದು ಕೊಡು ಇದೇ ಅವ್ನು ಇಟ್ಕೊಳ್ಳಿ ಇಸ್ಕೊ ಇಸ್ಕೊ ನೋಡು ಇಸ್ಕೊ ನಿನ್ ಬಟ್ಟೆ ಬಟ್ಟೆ ಪಾಪ ಅಲ್ಲೇ ನೋಡ ನಿಂದ ಗಣೇಶನ್ ಬಟ್ಟೆ ಸ್ನೇಹ ಅದೇ ಇಟ್ಕೊ ಪಾತಿ ಇಟ್ಕೊಳೆ ಥ್ಯಾಂಕ್ ಯು ಸೊ ಥ್ಯಾಂಕ್ಸ್ ಥ್ಯಾಂಕ್ ಯು ಇಲ್ಲಿ ನೀನು ಹಾ ಕೊಡು 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 ಅವ್ರು ಒಂದು ತಟ್ಟೆ ಇಲ್ಲಿ. ಜೋರಾಗಿ ಹೇಳು ಗಣೇಶ ಬಿಟ್ಟು ಇಟ್ಕೋ ಪ್ರೈಸ್ ಬೇರೆ ಐತಾ ಬೇಡವಾ ಬಟ್ಟೆ ಕಣ ಬೇಡ? ಯಾಯ್ ಏಯ್
Chạy. ಆ್ಯಂಡ್ ನಾನು ಪೂರಿ ಎಲ್ಲ ಮಾಡಿಕ್ಬಿಟ್ಟಿದ್ನ ಅವ್ರು ಬರ್ತಾಯಿದ್ದಾರೆ ಇನ್ನೇನು 10 ನಿಮಿಷದಲ್ಲಿ ಬರ್ತೀನಿ ಅಂದಿದ್ರು. ಸೊ ಬಂದುಬಿಡ್ತಾರಲ್ಲ ಅಂದ್ಬಿಟ್ಟು ಪೂರಿ ಎಲ್ಲ ಮಾಡಿದೆ. ನೋಡಿದ್ರೆ ಅವರು ಒಂದು 1/2 an hour ಆಗೋಯಿತು. ಅಷ್ಟಕ್ಕೆ ಪೂರಿ ಎಲ್ಲ ಆರೋಗುತ್ತೆ, ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸರಿ ಬಂದು ಫಸ್ಟ್ ತಿನ್ಕೊಂಬಿಡಿ ಆಮೇಲೆಲ್ಲ ಆರಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಊಟಕ್ಕೆ ಕೊಡ್ತಾಯಿದ್ದೀನಿ. ನಮ್ಮ ಮನೆ ಕ್ಯೂಟ್ ಡೈನಿಂಗ್ ಟೇಬಲ್ 4 ಜನ ಕೂತ್ಕೊಬೋದು, ಸ್ಪೇಸ್ ಕೂಡ ಕಮ್ಮಿ ಹಿಡಿಯುತ್ತೆ. ನೀವು ಆವಾಗಲೇ ನೋಡ್ದಂಗೆ ನಾನು ಸುನಿ ಬ್ರಂಚ್ ಮಾಡ್ಕೊಂಬಿಟ್ವಿ. 12:30ವರೆಗೂ ವೆಯ್ಟ್ ಮಾಡಿದ್ವಿ. ಪಾಪ ಸುನಿ ಕೂಡ ಹೊಟ್ಟೆ ಹರಿಸ್ತಾಯಿತ್ತು. ಆ್ಯಂಡ್ ನಾನು ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿದ್ನಲ್ವ, ಸೊ ನಾನು ಸುನಿ ಜೊತೆ ಕೂತ್ಕೊಂಡು ಒಂಚೂರು ಪೂರಿ ತಿಂದಿದ್ದೆ. ಆ್ಯಂಡ್ ಇವಾಗ ನಮ್ಮಪ್ಪ ನಮ್ಮಮ್ಮ ಸ್ನೇಹ ಸೊ ಇಷ್ಟು ಜನ ಕೂತ್ಕೊಂಡು ಊಟ ಮಾಡ್ತಾರೆ. ಆ್ಯಂಡ್ ಇವಾಗ ನಾನು ಸುನಿ ಬಡಿಸ್ತೀವಿ. ಸುನಿಗೂ ಅಷ್ಟೇ ಸಖತ್ ಇಷ್ಟ ಅವ್ರಿಗೆ ಈ ಥರ ಬಡಿಸೋದಾಗಿರ್ಬೋದು, ಅದೆಲ್ಲ ಸಖತ್ ಇಷ್ಟ. ಅವರು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾರೆ ತುಂಬ ಖುಷಿಯಿಂದ. ಸೊ ನನಗೆ ಎಷ್ಟೊಂದು ಹೆಲ್ಪ್ ಮಾಡಿಕೊಟ್ರು ಗೊತ್ತಾ, ಚಾಪಿಂಗ್ ಮಾಡೋದ್ರಿಂದ ಹಿಡ್ದು ಎಲ್ಲನೂ. ಈ ಥರ ಹಸ್ಬೆಂಡ್ ಸಿಗೋಕ್ಕೆ ಸಖತ್ ಪುಣ್ಯ ಮಾಡಿರಬೇಕು. ನೀವು ಎಷ್ಟೊಂದು ಜನ ಹೇಳ್ತಾ ಇರ್ತೀರ. ಅವ್ರದ್ದೊಂದು ರೀಸೆಂಟ್ ಒಂದು ರೀಲ್ಸ್ ಹಾಕಿದ್ದೆ, ಅದು ನನ್ನ ತಮ್ಮನ ರಿಸೆಪ್ಷನ್ ಟೈಮಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿತ್ತು. ಸೊ ಅದಕ್ಕೂ ಅಷ್ಟೇ ನೀವು ತುಂಬ ಜನ ತುಂಬ ಸ್ವೀಟ್ ಕಮೆಂಟ್ಸ್ ಹಾಕಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ನೇಹಕ್ಕೆ ಕೂತ್ಕೊಳ್ಳೋಕೆ ಬಿಡದೆ ಇವ್ನು ನೋಡಿ ಚೇರಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ ದೊಡ್ಡ ಮನುಷ್ಯ, ನನಗೂ ತಟ್ಟೆ ಹಾಕಲಿ ಅಂತ. ಆ್ಯಂಡ್ ಇವಾಗ ಕೇಳ್ತಾನೆ ಅವನು ಊಟ ಮಾಡ್ತಾಯಿದ್ರೆ ಅವನಿಗೆ ಸಪ್ರೇಟ್ ತಟ್ಟೆ ಕೊಡಬೇಕು ಆ್ಯಂಡ್ ಬೌಲಲ್ಲಿ ಏನಾದರೂ ಕೊಡಬೇಕು, ಅವನೇ ತಿನ್ನಬೇಕು ಆ ಥರ. ಆ್ಯಂಡ್ ಡ್ರೈ ಜಾಮೂನ್ ಮಾಡಿದ್ನಲ್ಲ, ಸೊ ಅದನ್ನು ಸರ್ವ್ ಮಾಡ್ತಾಯಿದ್ದೆ. ಕುಡೀಲಿ. ತಿನ್ಬಿಟ್ಟೆ ನನಗೆ ಒಂದಾಗಿ ಸಾಕು. ಏ ಸ್ವೀಟ್ ಏನಿಲ್ಲ ನೋಡು, ನೀನೇ ಮಾಡಿದ್ದು ನೀನು ಬೇಡ ಅಲ್ಲ ಅತ್ತೆ ತಿಂಡಿ ಅವ್ನ ಇಟ್ಕೊಳ್ಬೇಕು. ಉಗಿಬಾರ್ದು. ಮತ್ತೇನು ತಿಂತೀಯಾ? ನಾನಾ ಬೇಡ ಕುಕ್ಕು ಕೊಡ್ಲಾ? ಕುಕ್ಕು ಕೊಟ್ಬಿಡ ಬೇಡ. ಕುಕ್ಕು ಇದೆ ಅದೇ ಕಲ್ ಬಂತು ನನಗೆ ಒಳ್ಳೆ ಬಿಚ್ಕೊಂಡು ಯಾರು ಬಿಚ್ಚುದ್ರಾ? ಬಾಯಿ ಹತ್ತು ಬಿಟ್ಟು ನೀನು ಹತ್ತು ಬಿಟ್ಟು ಹತ್ತು. ಡ್ರೈ ಜಾಮೂನ್ ಮಾಡಿದ್ನಲ್ಲ, ಸೊ ಅದನ್ನು ಸರ್ವ್ ಮಾಡ್ತಾಯಿದ್ದೆ. ಕೇಳ್ತಾಯಿದ್ದೆ ನಮ್ಮ ಅಪ್ಪನ ಇದು ಅಂಗಡೀಲಿ ತಂದಿದ್ದ ನಾನೇ ಮಾಡಿದ್ದ ನೋಡೋಣ ಗೆಸ್ ಮಾಡಿ ಅಂತ. ನಮ್ಮಪ್ಪ ಅಂಗಡಿಲೇ ತಂದಿರ್ಬೋದು ನೀನು ಮಾಡಿರಲ್ಲ ಅಂತ ಅಂದರು. ಬಟ್ ನಮ್ಮಮ್ಮ ತಿಂದು ನೋಡಿಬಿಟ್ಟು ಇದು ನೀನೇ ಮಾಡಿರೋದು ಅಂತ ಅಂದರು. ಖುಷಿ ಆಯಿತು. ಆ್ಯಂಡ್ ನಮ್ಮಮ್ಮ ಬೇಡ ಬೇಡ ಸಕ್ಕರೆ ಶುಗರು ಅಂತ ಇದ್ದರು. ಮೈಲ್ಡಾಗಿ ಮಾಡಿದೆ, ನಾನು ತುಂಬ ಸ್ವೀಟಾಗಿ ಮಾಡೋದಿಲ್ಲ, ಅದಕ್ಕೇ ಇನ್ನೂ ಅಂದ್ಕೊಟ್ಟೆ ತಿನ್ನಲಿ ಅಂತ. ನಂಗೆ ಸಖತ್ತು ಖುಷಿ ಈ ಥರ ಮಾಡಿ ಬಡಿಸೋದಾಗಿರ್ಬೋದು. ಅದೆಲ್ಲ ಎಲ್ಲರಿಗೂ ಆಸೆ ಇರುತ್ತೆ, ತವ್ರ ಮನೆಯಿಂದ ಯಾರು ಬರ್ತಾರೆ ಅಂದರೆ ಅವ್ರಿಗೆ ಈ ಥರ ಮಾಡಿಕೊಡ್ಬೇಕು ಅಂತ. ಸುನಿ ಯಾವಾಗಲೂ ಹೇಳ್ತಾಯಿರ್ತಾರೆ, ನೀನು ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿಮ್ಮ ಮನೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀಯಾ ಅಂತ. ಅವರು ಏನೋ ಗೊತ್ತಿಲ್ಲ, ನಂಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿನೇ.
ಯಾರೇನೇ ಅಂದ್ಕೊಂಡ್ರು ಅದಿರೋ ಸತ್ಯ ಒಪ್ಕೊಳ್ಳೇಬೇಕು. ಹೌದು, ನನಗೆ ಸ್ವಲ್ಪ ನನ್ನ ಫ್ಯಾಮಿಲಿ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ. ಅವ್ರಿಗೇನಾರು ಆಗಿಬಿಟ್ರೆ ನನಗೆ ತಡ್ಕೊಳಕ್ಕೆ ಆಗಲ್ಲ. ಸೊ ಅವ್ರಿಗಿಂತ ಜಾಸ್ತಿ ನನ್ನ ಜೀವ ಹೊಡ್ಕೋತಾ ಇರುತ್ತೆ. ಸೊ ಹಂಗೆ. ಆ್ಯಂಡ್ ಇವಾಗ ಪೂರಿ ಆಮೇಲೆ ಚೆನ್ನ ಎಲ್ಲ ಹಾಕಿ ಕೊಟ್ಟಿದ್ದೆ. ಸಲಾಡ್ ಆಗಿರ್ಬೋದು, ಆಮೇಲೆ ಜಾಮೂನ್ ಎಲ್ಲನೂ. ಇನ್ನು ವೀರು ಸುಮ್ಮನೆ ಅವನ್ನ ಡಿಸ್ಟರ್ಬ್ ಮಾಡ್ತಾನೆ, ತಿನ್ನಲಿ ಅವರು ಆರಾಮ್ಸೆ ಅಂದ್ಬಿಟ್ಟು ಸುನಿ ಎತ್ಕೊಂಡು ಹೋದರು. ಅವನ್ನ ಆಟಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಅವನ ಅಲ್ಲಿ ಯಾವುದೋ ಒಂದು ಸೌಂಡ್ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಫುಲ್ ಹಿಂಸೆ ಇಡ್ತಾಯಿದ್ದ. ಆಲ್ಮೋಸ್ಟ್ ಒಂದು ವಾರ ಅಷ್ಟು ನಾವು ಬರೀ ಹಾಸ್ಪಿಟ್ಲಿಗೆ ಅಳ್ದಿದ್ದೀವಿ, ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅಂತ. ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ಮದುವೆ ಆಗಿ ಏನೋ ಒಂದು ಫ್ಯಾಮಿಲಿ ಟೈಮ್ ಅಂತ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ, ಈ ಥರ ಆಗೋಯ್ತು ಅಂತ. ಸೊ ಫೈನಲ್ ಇವತ್ತೊಂಥರ ತುಂಬ ಖುಷಿ ಅನ್ನಿಸ್ತು. ಎಲ್ಲರೂ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಮಾಡಿ ಆಮೇಲೆ ಚೆನ್ನಾಗಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಹೋದ್ವಿ. ಸೊ ಚೆನ್ನಾಗಿತ್ತು, ನನ್ನ ಹಾರ್ಟ್ ಫುಲ್ ಆಯಿತು. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ, ಬ್ಲೆಸ್ಸಿಂಗ್ಸ್, ಆಶೀರ್ವಾದ ನಮ್ಮ ಮೇಲಿರಲಿ ಸದಾ. ಸೊ ಅಷ್ಟೇ ನಾನು ಕೇಳ್ಕೊಡೋದು ನಿಮ್ಮ ಹತ್ರ. ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಹಿಂಗೆ ಇರಲಿ, ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ ಅಷ್ಟೇ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ವೀರಿಗೆ ತಂದಿದ್ದು ಬಟ್ಟೆ ಆಗಿರ್ಬೋದು. ಆ್ಯಂಡ್ ನನಗೂ ಒಂದು ಸೀರೆ ಎಲ್ಲ ತಂದುಕೊಟ್ಟಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ ಸೀರೆ ಯಾವ ಥರ ಇದೆ ಅಂತ. ಯೂಶ್ವಲಿ ನಮ್ಮ ಏನು ಮಾಡ್ತಾಯಿದ್ದೆ ಅಂದರೆ, ನಾನು ಸೀರೆ ಎಲ್ಲ ಅವಾಗ ಅಷ್ಟು ತೊಗೊತಾ ಇರಲಿಲ್ಲ. ಯಾವ್ದಾದ್ರು ಡ್ರೆಸ್ ಕೊಡಿಸ್ತಾಯಿದ್ರು, ಇಲ್ಲಾಂದರೆ ದುಡ್ಡು ಕೊಡ್ತಾಯಿದ್ರು, ನಿಂಗೆ ಏನು ಬೇಕಾದ ತಗೋ ಅಂತ ಎಲ್ಲ. ಸೊ ಇವಾಗ ನಾನು ಪ್ರೆಗ್ನೆಂಟೆಲ್ಲ ಆದಮೇಲೆ ನನ್ನ ಕೇಳಿಬಿಟ್ಟೆ ಕೊಡ್ಸೋರು, ನಿಂಗೆ ಏನು ಬೇಕು, ಏನು ತೊಗೊತೀಯ ಅಂತ ಕೇಳಿಬಿಟ್ಟು ಅದಕ್ಕೆ ದುಡ್ಡು ಕೊಡೋರು, ಇಲ್ಲಾಂದರೆ ಕೊಡ್ಸೋರು ಅವರೇ ಕರ್ಕೊಂಡೋಗಿ. ಈ ಸತಿನೇ ಅವರೇ ಹೋಗಿ ಚೂಸ್ ಮಾಡಿ ತೊಗೊಂಡು ಬಂದಿದ್ದಾರೆ. ಸೊ ನಂಗೆ ಸಖತ್ ಖುಷಿ ಆಯಿತು. ಒಂಥರ ಸ್ಪೆಷಲ್ ಸ್ಯಾರಿ ನಾವು ಮನೆ ಹೋಗಿ ಪಿಕ್ ಮಾಡಿ ತೊಗೊಂಡು ಬಂದಿರೋದು. ಗಲಾಟೆ ಆಗುತ್ತೆ, ಕೊಡಬೇಡ. ನೀವು ಊಟ ಮಾಡಿದ್ರೆ ನಾವು ಆಮೇಲೆ 12 ಬೆಳಗ್ಗೆ ನೆನಪಿದ್ದೇನೆ ನಾನು. ಇರು ಇರು ಇಲ್ಲಿ ಫುಲ್ ಕೈ ನೋವು, ಏನು ಅಂತ ಗೊತ್ತಿಲ್ಲ. ತೋರಿಸಿದ್ರೆ ಅಲ್ಲಿ ಅವತ್ತೊಂದಿನ ಹಾಕಿದ್ರು ಗೊತ್ತಾ, ಬ್ಯಾಂಡೇಜ್ ಹಾಕಿರ್ತಾರೆ ಅಂತ. ಕೊಡು ಕೊಡ ಏನು ಆಯ್ತು ಸುಮ್ಮನೆ ಹೊಡಿಯೋಣ ಅದಕ್ಕೆ. ಅದು ಬರೀ ಇಷ್ಟು. ಹತ್ತೆ ಹೊಡಿಯೋಣ ಇಲ್ಲಿ ಹತ್ತೆಗೆ. ಅದು ಐತೆ ಅವಳು. ಅಜ್ಜಿಗೆ ಅಜ್ಜಿಗೆ ಮಮ್ಮಿಗೋಡಿ ಇಲ್ಲೋಡೆ. ಗೊತ್ತಿಲ್ಲ. ಐದು ಅತ್ತೆ ಕೊಡಿಲ್ಲ, ಅದರ ಅತ್ತೆ ಕೊಡಿಲ್ಲ. ಅಜ್ಜಿ ತಾತಂಗೆ ತಾತ ಕೊಡಿಲ್ಲ, ಅಮ್ಮಂಗೆ ಅಜ್ಜಿಗೆ. ಈಗ ಇನ್ನೊಂದು ಯಾರಿಷ್ಟ ನಿಂಗೆ? ಅಮ್ಮ ಅಮ್ಮ ಬದಲಾಯಿಸ್ಬಿಟ್ಟವಳೆ. ಅಮ್ಮ ಇಲ್ಲ, ಅಮ್ಮ ಬೇಡ. ಕ್ಲೀನಾಗಿ ಹೇಳ್ತಾನೆ, ಅಮ್ಮ ಇಲ್ಲ, ಅಮ್ಮ ಬೇಡ. ಅಮ್ಮ ಬೇಡವಾ? ಬೇಡವಾ? ಏನ್ ಏತ್ಕೊಂಡ್ಬಿದ್ದೀರ ಚಿಕ್ಕಚೋಳಿ ಹೆಂಗೆ ಕೊಡ್ತೀಯ ಅದಕ್ಕೆ ಬೇಡ. ಪಪ್ಪ ಬಟ್ಟೆ ಅವ್ನು ಹಾಕೊಳ್ಳಲ್ಲ. ಅದ್ಯಾವ್ದು ಇಲ್ಲಿರೋದ್ ನಾವು ನೀನು ಕಳಿಸ್ಬಿಟ್ಟೆ ಇಲ್ಲಿ ಹೋಯ್ತೆ ಅದಂಗೆ ಹಿಂಗೆ ಹಿಂಗೆ ಎಲ್ಲ ಆ ಇದರಲ್ಲಿ ಬಟ್ಟೆ ಹಾಕಿಸ್ಕೊಳ್ಳೋದೇ ಇಲ್ಲ ಅಂತ ಹಂಗೂ ಬಿಟ್ಟಿಲ್ಲ, ಹಾಕಿಸ್ಕೊಂಡು ಕರ್ಕೊಂಡ್ ಬಂದು ಹೋದ ನಾವತ್ತು ಇದ್ರ ಅಂಗಡಿಗೆ ಹೋದ ಅಳಕ್ ಶುರು ಮಾಡ್ಬಿಟ್ಟ. ಅಲ್ಲೇ ಏನ್ ಮಾಡಿದ್ರು ಬರ್ಲಿಲ್ಲ ಅದು. ಬಿಡ್ಲಿಲ್ಲ, ಅಲ್ಲೇ ಬಿಚ್ಚಾಕ್ಬಿಟ್ವಿ ಬಟ್ಟೆ. ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ದ ಕಣ ಅವನು. ಏನೋ ವಯಸ್ಸೆಲ್ಲ ಜಾಸ್ತಿ ಆಗಿದೆ. ವಯಸ್ಸು ದೊಡ್ಡದಾಗಿ ಕಿತ್ತನಲ್ಲ. ಆಮೇಲೆ ಏನಾದ್ರು ಬೈದ್ರೆ ಏನ್ ಮಾಡ್ತಾ ಗೊತ್ತಾ, ಅಜ್ಜಿಗೆ ಅಜ್ಜಿಗೆ ಕೊಡಲ್ಲ ಅನ್ಸಮ್ಮ, ಕೊಡಲ್ಲ. ಕೊಡಲ್ಲ ಔಷಧಿ ಕೊಡಲ್ಲ. ಅಯ್ಯ ಔಷಧಿ ಅನ್ನನ್ನು ಅಲ್ಲನ್ನು ನಾನಲ್ಲ, ಅಮ್ಮ ಅಮ್ಮ ಕೊಡಲ್ಲ. ಕೊಡ್ಬೇಡ ಕೊಡು ಮಾಮ, ಏನು ಕೇಳು, ಕೊಡು ಮಾಮ. ಔಷಧಿ ಕೊಡಲ್ಲ. ಹಂಗೆ ಕೆಳಗ್ ಬಿದ್ದಿ ನೀನ್ ಯಾಕೋ ರೇಖನ್ ಮಗನ್ ತರ ಆಗೋದೆ? ಅದೇ ರೂಢಿ ಆಗೋಯ್ತಾರೆ. ಕೊಡಲ್ಲ ಹೋಗ ಬಾಯ್ ಹೋಗ ಹೋಗ. ಆಮೇಲೆ ಹಿಂಗಂತ ಅದನ್ನ ನೆನೆ ಬಟ್ಟೆ ಅಂಗಡಿಯಲ್ಲಿ ನೋಡ್ತಾ ಇದ್ದ ಅವರೆಲ್ಲ ನಗ್ತಾ ಇದ್ರು. ಅಂತ ಹಿಂಗ್ ಬರ್ತಾ ಇದ್ದ ಅವನು. ಕೊಡಲ್ಲ ಆಮೇಲೆ ಹಿಂಗೆ ಕೊಡಲ್ಲ. ನೆನೆ ಬರ್ತಾ ಇದ್ದೆ, ಯಾವ್ದೋ ಆಟೋ ತಾತ ಮಾತಾಡ್ತಾ ಇದ್ದೆ, ಅವನ ಆಟ ಗಾಡಿ ಪಕ್ಕದಲ್ಲಿ ಬರೋನು. ಅಜ್ಜಿ ನನ್ನ ಅಮ್ಮ
ಇಲ್ಲಿ 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 ವೀರು ಏನು ಯಪ್ಪ ಮಾತಾಡ್ಸ್ತವನೆ ಗಡ್ಡ ಎಲ್ಲ ಮುಟ್ಕೊಂಡ್ಬಿಟ್ಟವನ ಯಪ್ಪ ಆಟದ ಇಟ್ಸ್ಬೇಡ. ನೋಡು 2 ಗಂಟೆ ಮುಗಿದ ಭಾವ ವೀರು ಹೋಗೋಣ ನಾವು ಅಲ್ಲಿ ಇಲ್ಲಿ ಇಲ್ಲಿ ನೋಡು ಅಂಟಾಯ್ತು ಹೋಯ್ಚಿ ಎಲ್ಲೋಯ್ತು ಅಲ್ಲೇ ಕೆಳಗಡೆ ಸ್ಟ್ಯಾಂಡ್ ಕೆಳಗಡೆ ಬರ್ತದೆ. ಒಂದಿನ ಕಡ್ಡಿ ಕೊಡ್ಸೋತಿ ಕೊಡ್ತಿದ್ರೆ ಅಲ್ಲೋಯ್ತಲ್ಲ ಕೆರಡೆ ನನಗೆ ಕೇಳಿದ್ರೆ ಮಾಮ ಅಂತ ಕೊಟ್ಟಾಯ್ತು. ಏನ್ ಬೇಕು? ಅಮ್ಮಂಗೆ ಅಮ್ಮಂಗೆ ಏನ್ ಬೇಕು? ಅಮ್ಮ ಅಮ್ಮ ಟಾಟಾ ಬಾಯ್ ಮಾಡು ಹೋಗೋಣ. ಐ ಲವ್ ಯು ಕೊಡು ಅಲ್ಲ ಇಲ್ಲಿ. ಐದು ಕೊಟ್ಬಿಡು ಅಮ್ಮಂಗೆ. ಟಾಟಾ ಅಜ್ಜಿಗೆ ಏನಿದೆ ಹಿಂಗ್ ಮಾಡು. ಅದು ಹೆಂಗ ಮಾಡ್ತೀಯಲ್ಲ ಅದು ಹೆಂಗ ಐ ಲವ್ ಯು ಇಲ್ಲಿ ಅಲ್ಲಿ ಅಮ್ಮಂಗಂತ ಅಲ್ಲಿ ಇಲ್ಲಿ ಅಯ್ಯೋ ನಂಗೆ ಕೊಡು ಮಮ್ಮಿ ಕೊಡು. ಆಯ್ತು. ತಾತಿಗೆ ಮಾತ್ರ ಮಾಮ ಹೋದ. ಮಾಮ ಹೋಯ್ತು ಬಾಯ್ ಬಾಯ್ ಅಮ್ಮ ಬಾಯ್ ಮಾಮ ಹೇಳ್ತಾಯ್ತು. ಇಲ್ಲಿ ಈಗ ಪಪ್ಪಂಗೆ ಬಾಯ್ ಹೇಳು. ಬಾಯ್ ಬಾಯ್ ಕಣ್ಣು ಬಿಡು ಕಣ್ಣೋಡಿ ಫ್ಲೈಂಗ್ ಕಿಸ್ ಬಾಯ್ ಹಾ ಹುಷಾರು ಸಾಯಂಕಾಲ ಬರ್ತೀಯಾ? ಅದು ಗ್ಲಾಸು ಅಮ್ಮ ಕೈಯಲ್ಲಿರೋದು ಅಪ್ಪನ ಗ್ಲಾಸಲ್ಲಿರೋದು ಗ್ಲಾಸ್ ಡಬ್ಬ ಬೈಕ್ ಕೊಡ್ತಾರೆ ಬಿಡು, ಆಗಲ್ಲ ನಾವು ಬರೋಣ. ಬಾಯ್